ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ಬಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ, ಕೆಲವೊಂದು ಅಭ್ಯರ್ಥಿಗಳಿಗೆ ಡೌಟ್ ಇದೆ. ಈ ಒಂದು ಪವರ್ ಮ್ಯಾನ್ನ ಫೈನಲ್ ಲಿಸ್ಟ್ ಬಿಟ್ಟ ಮೇಲೆ ಸೆಕೆಂಡ್ ಲಿಸ್ಟ್ ಏನಾದರೂ ಮತ್ತೆ ಬರುತ್ತಾ? ಈ ಜೆಸ್ಕಾಮ್, ಬೆಸ್ಕಾಮ್, ಹೆಸ್ಕಾಮ್ ಎಲ್ಲ ನಿಗಮದಲ್ಲೂ ಸಹ ಎರಡನೇ ಆಯ್ಕೆ ಪಟ್ಟಿ ಬರುತ್ತಾ ಎಂಬುದರ ಬಗ್ಗೆ ಸಂಪೂರ್ಣವಂತಹ ಮಾಹಿತಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕನಂತ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು. ಓಕೆ, ಈಗ ವಿಡಿಯೋವನ್ನು ಆರಂಭ ಮಾಡೋದಾದರೆ, KPTCL ಪವರ್ ಮ್ಯಾನಲ್ಲಿ ಎಲ್ಲ ನಿಗಮದರು, ಕೇವಲ KPTCL ಅಂತಲ್ಲ, ಬೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್, ಹೆಸ್ಕಾಮ್, ಜೆಸ್ಕಾಮ್, ಓಕೆ, ಈ ಎಲ್ಲ ನಿಗಮದ್ದು ಸಹ ಒಂದು ಆಯ್ಕೆ ಪಟ್ಟಿ ಫಸ್ಟು ಯಾವ ರೀತಿಯಪ್ಪ ಅಂತಂತಂದರೆ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಸ್ನೇಹಿತರೆ. ಫಿಸಿಕಲ್ಲು, ಮೆಡಿಕಲ್ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿ. ಅದು ಬಿಟ್ಟು ಸ್ವಲ್ಪ ದಿನದ ನಂತರ, ಅಂದರೆ ಸರಿಸುಮಾರು ಒಂದು 15 ದಿನ ಬೇಕು ಅಂತಿಮ ಆಯ್ಕೆ ಪಟ್ಟಿ ಬರೋದಕ್ಕೆ. ಯಾಕಂತಂದರೆ ಅಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನಿಲ್ಲ ಅಂತಂದರೂ 1 ವಾರ ಟೈಮ್ ಕೊಡ್ತಾರೆ. ಅದು ಆಕ್ಷೇಪಣೆ ಸಲ್ಲಿಸಿದ ನಂತರ ಮತ್ತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಅಲ್ಲಿ ಒಂದು 10 ರಿಂದ 15 ದಿನದೊಳಗಡೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟು 10 ರಿಂದ 15 ದಿನದೊಳಗಡೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಓಕೆ, ಹಾಗಿದ್ದರೆ ಇದಾದ ನಂತರ ನಿಮಗೇನಾದರೂ ಮತ್ತೆ ಸೆಕೆಂಡ್ ಲಿಸ್ಟ್ ಬರುತ್ತಾ ಅಂತ ನೋಡಿದಾಗ, ಈ ಪ್ರೀವಿಯಸ್ ಇಯರ್ ನಾವು ಕಳೆದ ವರ್ಷ ಅಂದರೆ ಕಳೆದ ನೋಟಿಫಿಕೇಷನ್ ನೋಡಿದಾಗ ಎರಡನೇ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಬಟ್ ಅದು ಯಾವ ರೀತಿಯಾಗಿ ಆಗಿದೆ ಅಂತಂತಂದರೆ, ಕೌನ್ಸ್ಲಿಂಗ್ಗೆ ಆಯ್ಕೆ ಆಗದೇ ಇರುತ್ತವರು, ಮತ್ತು ಡಾಕ್ಯುಮೆಂಟ್ಸಲ್ಲಿ ಏನಾದರೂ ತಪ್ಪಿತ್ತು ಅಂತಂತಂದರೆ ಅಂಥ ಟೈಮಲ್ಲಿ ಕೆಲವೊಂದು ಬಾರಿ ಸೆಕೆಂಡ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಬಟ್ ಎಲ್ಲ ನಿಗಮದಲ್ಲೂ ಸಹ ಈ ರೀತಿಯಾಗಿ ಆಗಿಲ್ಲ. ಬಟ್ ಆಲ್ಮೋಸ್ಟ್ ಏನಾದರೂ ಅವರು ಈಗ ಆಯ್ಕೆ ಆದಂಥವ್ರು ಯಾರಾದರಲ್ಲಿ ಅಟೆಂಡ್ ಆಗದೆ ಉಳಿದಲ್ಲಿ, ಜಾಯಿನಿಂಗ್ ಆಗದೆ ಉಳಿದಲ್ಲಿ, ಅಂದರೆ ಒಂದು ಈಗ ಸರಿಸುಮಾರು ಒಂದು 900 ವೇಕೆನ್ಸಿಗಳಿದ್ದವು ಅಂತಂತಂದರೆ ಅದರಲ್ಲಿ ಒಂದು 100ಕ್ಕಿಂತ ಹೆಚ್ಚು ಜನ ಜಾಯ್ನಿಂಗ್ ಆಗದೆ ಉಳಿದಿದ್ದಲ್ಲಿ ಮಾತ್ರ ಸೆಕೆಂಡ್ ಲಿಸ್ಟ್ ಬಿಡುವಂಥ ಸಾಧ್ಯತೆ ಇರುತ್ತೆ. ಒಂದು 2-3 ಅಥವಾ ಒಂದು 10 ರಿಂದ 15 ಜನ ಮಾತ್ರ ಆದರೆ ಅವ್ರನ್ನ ಏನು ಮಾಡ್ತಾರೆ ಅಂತಂತಂದರೆ ಬ್ಯಾಕ್ಲ್ಯಾಗ್ ಹುದ್ದೆಗಳಂತೇಳಿ ಮಾಡಿ ಬ್ಯಾಕ್ಲ್ಯಾಗ್ ಹುದ್ದೆ ಹಾಕ್ತಾರೆ. ಜಾಸ್ತಿ ಹುದ್ದೆಗಳು ಏನಾದರೂ ಉಳಿದವು ಅಂತಂತಂದರೆ ಮಾತ್ರ ಅವರು ಸೆಕೆಂಡ್ ಲಿಸ್ಟ್ ಬಿಡುವಂಥ ಸಾಧ್ಯತೆ ಇರ್ತದೆ. ಆಲ್ಮೋಸ್ಟ್ ಸೆಕೆಂಡ್ ಲಿಸ್ಟು ಏನು ಮಾಡಲ್ಲ ಅಂತಂದರೆ ಬಿಡಲ್ಲ. ಯಾಕಂತಂದರೆ ಎಲ್ಲರೂ ಸಹ ಜಾಯ್ನಿಂಗ್ ಆಗ್ತಾರೆ, ಟ್ರೈನಿಂಗ್ಗೂ ಹೋಗ್ತಾರೆ, ಜಾಬ್ಗೂ ಜಾಯ್ನ್ ಆಗ್ತಾರೆ. ಓಕೆ, ಎಲ್ಲೋ ಒಬ್ಬರಿಬ್ಬರು ಅಥವಾ ಒಂದು 15 ಜನ ಆಗ್ಬೋದು. ಒಂದು 1000 ವೇಕೆನ್ಸಿ ಬಂದರೆ ಹಬ್ಬ ಅಂದರೆ ಒಂದು 50 ಜನ ಅಂದ್ಕೊಳ್ರಿ ಹೋಗುತ್ತೆ ಇರ್ತೇವೆ. ಅವ್ರಿಗೆ ನಾವು ಜಾಬ್ ಇಷ್ಟ ಇಲ್ಲದೆ ಇದ್ದರೂ ಇರ್ಬೋದು, ಇಲ್ಲಂತಂದರೆ ಬೇರೆ ಒಂದು ಯಾವುದಾದ್ರೂ ಜಾಬ್ ಬಂದಿರ್ಬೋದು. ಆ ಒಂದು ಕಾರಣಕ್ಕಾಗಿ ಕೆಲವು ಅಭ್ಯರ್ಥಿಗಳು ಹೋಗದೆ ಉಳಿತಾರೆ. ಹಾಗಾಗಿ ಆಲ್ಮೋಸ್ಟ್ ಅಂತಲ್ಲ, ನಿಮಗೆ ಸೆಕೆಂಡ್ ಲಿಸ್ಟ್ ಬಿಡಲ್ಲ. ಓಕೆ, ಓವರ್ಲಾಗಿ ಹೇಳೋದಾದರೆ ಸೆಕೆಂಡ್ ಲಿಸ್ಟು ಬರಲ್ಲ ಸ್ನೇಹಿತರೆ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರೂ ಸಹ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಯಾವುದಾದ್ರೂ ಒಂದು ಹುದ್ದೆಗೆ ಆಯ್ಕೆ ಆದರೆ ಸಾಕು ಅಂತ ಎಲ್ಲರ ಮನೋಭಾವನೆ. ಹಾಗಾಗಿ ಯಾರೂ ಸಹ ಸೆಕೆಂಡ್ ಲಿಸ್ಟ್ ಅಂದರೆ ಬಂದಂಥ ಅವಕಾಶವನ್ನು ಕಳ್ಕೊಳ್ಳಲ್ಲ. ಹಾಗಾಗಿ ಸೆಕೆಂಡ್ ಲಿಸ್ಟು ಸಹ ಬರಲ್ಲ ಸ್ನೇಹಿತರೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇನ್ನೂ ಸಹ ನಿಮಗೆ ಯಾವುದ್ರ ಬಗ್ಗೆ ಡೌಟ್ ಇದೆ, ಯಾವುದ್ರ ಬಗ್ಗೆ ವಿಡಿಯೋ ಮಾಡಲಿ ಅಂತೇಳಿ ಕಾಮೆಂಟ್ ಮಾಡಿದರೆ 100% ಅದ್ರ ಬಗ್ಗೆ ನಾನು ವಿಡಿಯೋವನ್ನು ಮಾಡ್ತೀನಿ. ಓಕೆ, ಸೆಕೆಂಡ್ ಲಿಸ್ಟ್ ಬಗ್ಗೆ ಒಂದು ಡೌಟ್ ಇತ್ತು, ಹಾಗಾಗಿ ಅದ್ರ ಬಗ್ಗೆ ನಾನು ಕ್ಲಾರಿಟಿಯಾಗಿ ಇನ್ಫಾರ್ಮೇಷನ್ ನೀಡಿದ್ದೀನಿ ಅಂತ ಭಾವಿಸ್ತೇನೆ. ಇನ್ನು ಯಾವುದ್ರ ಬಗ್ಗೆ ನಿಮಗೆ ಡೌಟ್ ಇದೆ ಖಂಡಿತವಾಗಿ ಕಾಮೆಂಟ್ ಮಾಡಿ, ನಾನು ಖಂಡಿತವಾಗಿಯೂ ಸಹ ಅದರ ಬಗ್ಗೆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನೀಡ್ತೀನಿ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ನನಗೆ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನೋಡ್ತಾರೆ ಅಂತ ಪ್ರತಿಯೊಬ್ಬರು ಸಹ ಲೈಕ್